ಉತ್ತರ ಕರ್ನಾಟಕದ ಜನ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಬೇಕು, ನಮ್ಮ ರೈತರ ಜಮೀನಿಗೆ ನೀರು ಹರಿಸಬೇಕು ಅಂಥೇಳಿ ಕಳೆದ 50 ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದಾರೆ. 1964ರಲ್ಲಿ ಅಡಿಗಲ್ಲು ಹಾಕಿದ್ರು. ನಮ್ಮ ಜನ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಇವತ್ತು ನೀರು ಬರ್ತದ, ನಾಳೆ ನೀರು ಬರ್ತದ. ಸುಮಾರು 3,50,000 ಎಕರೆ ಫಲವತ್ತಾದಂಥ ಭೂಮಿಯನ್ನು ಕಳ್ಕೊಂಡು 178 ಹಳ್ಳಿಗಳನ್ನು ನೀರಿನಲ್ಲಿ ಮುಳುಗಡೆ ಮಾಡಿಸಿ ಲಕ್ಷಾಂತರ ಕುಟುಂಬಗಳು ಹುಟ್ಟಿ ಬೆಳೆದಂಥ ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಸಂತ್ರಸ್ತರಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆ. ನಮ್ಮ ಜಿಲ್ಲೆ ಅಂದರೆ ಅಖಂಡ ಬಿಜಾಪುರ ಜಿಲ್ಲೆ ಮತ್ತು ಕೆಲವು ಅಥಣಿ ತಾಲೂಕಿನ ಹಳ್ಳಿಗಳು ಬರ್ತವೆ. ಈ ಸಂದರ್ಭದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನ್ಯಾಯಾಧೀಕರಣ 1976ರಲ್ಲಿ ಆಗಿ ಅನುಷ್ಠಾನ ಆಗಿದೆ. ಕೃಷ್ಣಾ ನ್ಯಾಯಾಧೀಕರಣದ ಅವಾರ್ಡ್ ಬಂದು ಇಂದಿಗೆ ಸುಮಾರು 11 ವರ್ಷಗಳನ್ನ ಕಳೆದು 11-12 ವರ್ಷ ನಾವು ಆಸೆ ಇಟ್ಕೊಂಡಿದ್ವಿ. 5.91 lakhs ಹೆಕ್ಟರ್ ಅಂದರೆ ಸುಮಾರು 15 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ ಮತ್ತು ಗದಗಿನ ಕೆಲವು ಭಾಗ, ಇನ್ನುಳಿದಂಥ ಜಿಲ್ಲೆಗಳಿಗೂ ಕೂಡ